ತಂಬಾಕು ಹರಾಜು ಮಾರುಕಟ್ಟೆಯಲ್ಲಿ ಪರದಾಡಿದ ತಂಬಾಕು ಬೆಳೆಗಾರರು. ಹೌದು, ಹುಣಸೂರು ತಾಲೂಕಿನ ಕಟ್ಟೆಮಳವಾಡಿ ತಂಬಾಕು ಹರಾಜು ಮಾರುಕಟ್ಟೆಗೆ ಒಂದೇ ದಿನ 4-5 ಗ್ರಾಮಗಳನ್ನು ಸೇರಿ ಅನುಮತಿ ನೀಡಿದ್ದರಿಂದಾಗಿ ಜಾಸ್ತಿ ತಂಬಾಕನ್ನು ತಂದ ರೈತರು ಪರದಾಡುವ ಪರಿಸ್ಥಿತಿ ಎದುರಾಗಿತ್ತು. ಇನ್ನು ಬಿಸಿಲಿನಲ್ಲೇ ತಮ್ಮ ತಂಬಾಕುಗಳನ್ನು ಟ್ರ್ಯಾಕ್ಟರ್ ಹಾಗೂ ಆಟೋಗಳ ಮೂಲಕ ತಂದು ತಂಬಾಕು ಹರಾಜು ಮಾರುಕಟ್ಟೆಗೆ ಬೇಲ್ಗಳನ್ನು ಬಿಡಲು ಪರದಾಡಿದರು. ಇನ್ನು ಅತಿ ಹೆಚ್ಚಾಗಿ ತಂಬಾಕು ಬಂದಿರೋದ್ರಿಂದಾಗಿ ರೈತರಿಗೆ ದಿಕ್ಕೇ ದೋಚದಂತಾಗಿತ್ತು. ಇನ್ನು ಬೆಲೆಯೂ ಕೂಡ ಕಡಿಮೆ ಮಾಡಿದ್ದರಿಂದ ರೈತರು ಕಂಗಾಲಾಗಿದ್ದರು. ಇನ್ನು ಒಂದೇ ದಿನ 4-5 ಗ್ರಾಮಗಳನ್ನು ಸೇರಿ ತಂಬಾಕು ಮಾರಾಟ ಮಾಡಲು ಅನುಮತಿ ನೀಡಲಾಗಿತ್ತು. ಇದರಿಂದ ಒಂದು ದಿನ ಮುಂದಾಗಿ ಬಂದ ರೈತರು ರಾತ್ರಿಯ ವೇಳೆಯಲ್ಲೇ ತಂಬಾಕು ಬೋರ್ಡ್ನಲ್ಲೇ ಮಲಗಿಕೊಂಡು ಕಾಲ ಕಳೆಯುವ ಪರಿಸ್ಥಿತಿ ಎದುರಾಗಿತ್ತು. ಇನ್ನು ಕಟ್ಟೆಮಳವಾಡಿ ತಂಬಾಕು ಹರಾಜು ಮಾರುಕಟ್ಟೆಯ 64ರ ಪ್ಲಾಟ್ಫಾರಂನಲ್ಲಿ ಉತ್ತಮ ದರ್ಜೆಯ ತಂಬಾಕನ್ನು ಕೆಳ ದರ್ಜೆ ತಂಬಾಕು ಎಂದು ಖರೀದಿ ಮಾಡುತ್ತಿದ್ದರು. ಇದರಿಂದಾಗಿ ರೈತರಿಗೆ ಲಕ್ಷಾಂತರ ರೂಪಾಯಿ ಮೋಸ ಆಗುತ್ತಿತ್ತು. ಇದನ್ನು ಕಂಡ ರೈತರು ತಂಬಾಕು ಆಡಳಿತ ಮಂಡಳಿ ವಿರುದ್ಧ ತಿರುಗಿ ಬಿದ್ದು ಕೂಗಾಟ ನಡೆಸಿದರು. ಇದು ಎನ್ಒಸಿ ಬರೀತವ್ರೆ, ಕಟ್ಟ ಮಾಡಿದ್ರೆ ಬಹಳ ಅನ್ಯಾಯ ಆಯ್ತದೆ. ಇದು ನಮ್ಗೆ ರೈತರಿಗೆ ಅನ್ಯಾಯ ಆಗೋದ್ ಬೇಡ, ನ್ಯಾಯ ರೀತಿಯಲ್ಲಿ ಬೆಲೆ ಕೊಟ್ಟು ನಮ್ಗೆ ಸಹಕರಿಸಬೇಕು ರೈತರಿಗೆ ಅಂತ ನಾನು ಕೇಳ್ಕೊತೀನಿ. ನಮ್ಗೆ ಈ ತರ ಮೋಸ ಮಾಡಿ ಕಟ್ಟೆ ಮಾಡಿ ಗ್ರಾಮದಲ್ಲಿ ಐದನೇದು ಬರೀಬೇಕಾಗಿರೋಂಥ ಸಭ್ಯ ಎನ್ಒಸಿ ಬರ್ದಿ ನಮ್ಮ ರೈತರನ್ನ ಸದೆ ಬಡಿತವ್ರೆ. ಈ ಸೆಂಟ್ರಲ್ ಗೌರ್ಮೆಂಟ್ ಸಣ್ಣ ಪುಟ್ಟ ರೈತರು ಏನ್ ಮಾಡ್ಬೇಕು? ಇದು ಎನ್ಒಸಿ ಸಪ್ಪ 170 ರೂಪಾಯಿ ಸಂಪತ್ತೆ ಇಲ್ಲ, ಬಿಪಿ ಎಲ್ಲ ಎನ್ಒಸಿ ಇಲ್ಲ 5ನೇ ಗ್ರೇಡ್. ಬಿಪಿಎಲ್ಗೆ ಒಂದು ಕಂಪನಿ ಇದೆ. ಈಗ ನಾವು ಈಗ ದೊಡ್ಡವ್ರು ನಮ್ದು ಮಾತಾಡ್ತಾ ಇದ್ದಾರೆ ಆಲ್ರೆಡಿ ಸರ್. ಬಿಪಿಎಲ್ ಡೈಲಿ ನೋಬಿಡ್ ಆಗ್ತಾ ಇದೆ. ಈಗ ಬಿಪಿಎಲ್ ಕಂಪನಿ ಲೋಬಿಡ್ ಕಂಪನಿ ಹತ್ರ ಮಾತಾಡ್ತಾ ಇದೆ. ಈಗ 150 ಯಾವ್ಯಾವ್ದು ಬಿಡ್ ಆಗಿಲ್ಲ, ಅದು ನಾವು ನಿಮ್ಗೆ ಸೆಪರೇಟ್ ಅವಕಾಶ ಕೊಡ್ತೀವಿ. ಕನ್ಯಾಗೆ ಹಾಕೊಂಡ್ರೆ ನೀನ್ ಕಳ್ಸಲ್ವಾ?